ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್ ಹಾಸನ್. ಈ ದಿನದ ಸುದ್ದಿ ವಿಶೇಷತೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ಸುದ್ದಿ ವಿಶೇಷ ಆಗಸ್ಟ್ 20 ವಿಶ್ವ ಸೊಳ್ಳೆಗಳ ದಿನ. ಸೊಳ್ಳೆಗಳಿಗೂ ದಿನ ಇದೆಯಾ ಅಂತ ನಮಗೆಲ್ಲ ಆಶ್ಚರ್ಯ ಆಗುತ್ತೆ, ಆದ್ರೂ ಕೂಡ ಇದು ಸತ್ಯ. ಯಾಕಂದ್ರೆ ಸೊಳ್ಳೆಗಳು ಪ್ರಪಂಚದಲ್ಲಿ ಇರದೇ ಇರೋ ಜಾಗಗಳೇ ಇಲ್ಲ. ಅದರಿಂದ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಈ ದಿನದ ವಿಶೇಷ ವಿಶ್ವ ಸೊಳ್ಳೆಗಳ ದಿನದ ಪ್ರಯುಕ್ತ ಒಂದು ಉತ್ತಮವಾಗಿರ್ತಕ್ಕಂಥ ಲೇಖನವನ್ನು ಬರೆದಿದ್ದಾರೆ. ಈ ಲೇಖನದಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಈ ವಿಡಿಯೋನ ಸಂಪೂರ್ಣ ವೀಕ್ಷಣೆ ಮಾಡಿ ಸೊಳ್ಳೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊಳ್ಳೆಗಳಿಂದ ಹರಡ್ತಕ್ಕಂಥ ರೋಗಗಳಿಂದ ಹೇಗೆ ನಾವು ಪಾರಾಗಬೇಕು ಅನ್ನೋ ವಿಷಯಗಳನ್ನ ತಿಳ್ಕೊಂಡು ನಮ್ಮ ಸುಂದರ ಆರೋಗ್ಯವನ್ನ ವೃದ್ಧಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ದಿನದ ಸುದ್ದಿಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾವ್ದಾದ್ರು ಇಬ್ರು ವ್ಯಕ್ತಿಗಳ ನಡುವೆ ಜಗಳ ಆಗ್ತಿರ್ಬೇಕಾದ್ರೆ ಅಥವಾ ಎರಡು ಗುಂಪುಗಳ ನಡುವೆ ಜಗಳ ಆಗ್ತಿರ್ಬೇಕಾದ್ರೆ ನಿನ್ನ ಸೊಳ್ಳೆ ತರ ಹೊಸ್ಕಾಕ್ಬಿಡ್ತೀನಿ ಅನ್ನುವ ಸಾಮಾನ್ಯ ಬೈಗುಳಗಳನ್ನ ಬೈಕೊಂಡಿರೋದು ನಾವು ನೀವು ನೋಡಿದೀವಿ. ಆದ್ರೆ ಮನುಷ್ಯರನ್ನ ಹೊಸ್ಕಾಕೋದ ರೀತಿ ಸಾಮಾನ್ಯವಾಗಿ ಸೊಳ್ಳೆಗಳನ್ನ ಹೊಸ್ಕಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಸೊಳ್ಳೆ ಇಲ್ದಿರೋ ಜಾಗಗಳೇ ಇಲ್ಲ. ಸುಮಾರು 3600ಕ್ಕೂ ಹೆಚ್ಚು ಪ್ರಭೇದದ ಸೊಳ್ಳೆಗಳು ನಮ್ಮ ಸುತ್ತಮುತ್ತ ಇದಾವೆ. ಆದ್ರೆ ದಕ್ಷಿಣ ಧ್ರುವ, ಉತ್ತರ ಧ್ರುವಗಳಲ್ಲಿ ಸ್ವಲ್ಪ ಕಡಿಮೆ ಕಂಡು ಬಂದರೂ ಸಹ ಸೊಳ್ಳೆಗಳೇ ಇಲ್ಲದೆ ಇರೋ ಜಾಗ ಈ ಪ್ರಪಂಚದಲ್ಲಿ ಇಲ್ವೇ ಇಲ್ಲ ಅನ್ನೋ ವಿಷಯನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಈ ಸೊಳ್ಳೆನ ಒಂದೇ ಒಂದು ಸೊಳ್ಳೆನ ಇಟ್ಕೊಂಡು ಬಂದ್ಬಿಟ್ಟು ನೀವು ತೂಕ ಗೀಕ ಮಾಡಿ ನೋಡಿದ್ರೆ ಅದು ಕೇವಲ ಒಂದು 2 ರಿಂದ 3 ಗ್ರಾಮ್ ಬರ್ಬೋದು. ಆದ್ರೆ ಆ ಸೊಳ್ಳೆ ಕಚ್ಬಿಟ್ರೆ ನಮ್ಮಂತ ದಡುತಿ ದೇಹ ಇರ್ತಕ್ಕಂಥ ಮನುಷ್ಯರನ್ನೇ ಸ್ವಲ್ಪ ಯಾಮಾರಿದ್ರು ಪ್ರಪಂಚದಿಂದನೇ ಟಿಕೆಟ್ ತಗೊಳ್ಳೋ ಹಂತಕ್ಕೆ ತಗೊಂಡೋಗ್ಬಿಡುತ್ತೆ. ಅಷ್ಟು ಅಪಾಯಕಾರಿ ಈ ಸೊಳ್ಳೆಗಳು. ಈ ಸೊಳ್ಳೆಗಳೇನೋ ಸೊಳ್ಳೆಗಳ ದಿನ ಅಂತ ಆಗಸ್ಟ್ 20ನ ಸೆಲೆಬ್ರೇಷನ್ ಮಾಡ್ಕೊತಿದ್ದೇವೆ. ಆದ್ರೆ 2020-25ಕ್ಕೆ ಈ ಸೊಳ್ಳೆಗಳ ಕುರಿತಾದ ಒಂದು ಧ್ಯೇಯವಾಕ್ಯ ಇದೆ. ಏನಪ್ಪಾ ಅಂತಂದ್ರೆ ಜಗತ್ತಿನ ಮಲೇರಿಯಾ ವಿರುದ್ಧ ಇನ್ನಷ್ಟು ತೀವ್ರ ಹೋರಾಟ ಎಂಬ ಧ್ಯೇಯವಾಕ್ಯನ ಮಾಡ್ಕೊಳ್ತಿದ್ದೇವೆ ಅಂತ. ಅಂದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಅಂದ್ರೆ ಸೊಳ್ಳೆಗಳು ತಮ್ಮ ಹಾವಳಿಯಿಂದ ಈ ಜಗತ್ತಿನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತಾ ಇದ್ದಾವೆ. ಅದಷ್ಟೇ ಅಲ್ಲದೆ ಇಡೀ ಪ್ರಪಂಚವನ್ನೇ ವಿವಿಧ ರೋಗಗಳಿಂದ ಬಾಧಿಸ್ತಾ ಇದ್ದಾವೆ. ಅದ್ರ ಜೊತೆಗೆ ಹಲವಾರು ರೀತಿಯ ಸಾವು ನೋವುಗಳನ್ನ ಕೂಡ ತರ್ತಾ ಇದ್ದಾವೆ. ಈ ಸೊಳ್ಳೆ ಕಡಿತದಿಂದಾಗಿ ಆಗ್ತಾ ಇರ್ತಕ್ಕಂಥ ಸಾವು ನೋವುಗಳು ಎಷ್ಟು ಮಟ್ಟಿಗೆ ಅದರ ಸಂಖ್ಯೆ ಎಷ್ಟಿದೆ ಅಂತ ನಾವೇನಾದ್ರೂ ಕೇಳ್ಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಹೌದು, ಆಶ್ಚರ್ಯ ಆದ್ರೂ ಕೂಡ ಇದೇ ಸತ್ಯ. ವರ್ಷಕ್ಕೆ 7 ಲಕ್ಷ ಜನ ಈ ಸೊಳ್ಳೆ ಕಡಿತದಿಂದ ಸಾವು ನೋವುಗಳನ್ನ ತಮ್ಮ ಜೀವವನ್ನ ಬಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ನಂಬಲೇಬೇಕು ಗೆಳೆಯರೆ. ಹಾಗಾಗಿ ಈ ವಿಶ್ವ ಸೊಳ್ಳೆಗಳ ದಿನದಂದು ಸೊಳ್ಳೆಗಳ ಬಗ್ಗೆ ನಾವು ವಿಚಾರ ತಿಳ್ಕೊಳ್ಳೇಬೇಕು. ಇನ್ನು ಸೊಳ್ಳೆಗಳಿಂದ ಆಡ್ತಕ್ಕಂಥ ರೋಗ ಏನಪ್ಪಾ ಅಂತ ಅಂದ್ರೆ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ, ಝೀಕಾ, ಫೈಲೇರಿಯಸಿಸ್ ನಂತಹ ಹಲವಾರು ಮಾರಣಾಂತಿಕ ರೋಗಗಳಿದ್ದಾವೆ. ಯಕಶ್ಚಿತ್ 2 ರಿಂದ 3 ಗ್ರಾಮ್ ತೂಕ ಇರ್ತಕ್ಕಂಥ ಒಂದು ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ, ಚಿಕನ್ ಗುನ್ಯದಂತ ರೋಗಗಳು ಬಂದ್ರೆ ಅದರ ಪರಿಣಾಮ ಹೇಗಿರುತ್ತೆ ಅಂತ ಅನುಭವಸ್ಥರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಕೈಕಾಲುಗಳೆಲ್ಲ ಹಿಡ್ಕೊಂಡು ಕೈಕಾಲುಗಳನ್ನ ಮಡ್ಸಕ್ಕಾಗದೆ ಉಸಿರಾಡಕ್ಕೂ ತೊಂದರೆ ಆಗಿ 2-3 ತಿಂಗಳು ನರಕ ತೋರಿಸ್ಬಿಡುತ್ತೆ. ಯಾಮಾರಿದ್ರೆ ಹೊಗೆನೆ. ಸೊ ಬಿ ಕೇರ್ಫುಲ್ ಅಬೌಟ್ ದೀಸ್ ಡೆಡ್ಲಿ ಮಸ್ಕಿಟೋಸ್. ವಿಜ್ಞಾನಿಗಳ ಪ್ರಕಾರ ಒಂದು 100 ದಶಲಕ್ಷ ವರ್ಷಗಳ ಇತಿಹಾಸ ಈ ಸೊಳ್ಳೆಗಳಿಗಿದೆ. 3600ಕ್ಕೂ ಹೆಚ್ಚು ಪ್ರಭೇದದ ಸೊಳ್ಳೆಗಳು ಇದೆ. ಈ ಸೊಳ್ಳೆಗಳು ಮನುಷ್ಯರಲ್ಲಿ ಯಾಕೆ ಬರ್ತವೆ ಅನ್ನೋದ್ರ ಬಗ್ಗೆ ಸಿಂಪಲ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಮನುಷ್ಯ ಉಸಿರಾಡಬೇಕಾದ್ರೆ ತನ್ನ ದೇಹದಿಂದ ಕಾರ್ಬನ್ ಡೈಆಕ್ಸೈಡ್ ಆಸೆ ಬಿಡ್ತಾನೆ. ಈ ಕಾರ್ಬನ್ ಡೈಆಕ್ಸೈಡ್ ನ ವಾಸನೆಗೆ ಮನುಷ್ಯನ ಹತ್ರಕ್ಕೆ ಬರ್ತವೆ. ಜೊತೆಗೆ ಮನುಷ್ಯನಿರ್ತಕ್ಕಂಥ ರಕ್ತನಾಳಗಳಿದೆ ಅನ್ನೋದನ್ನೇ ನೇರವಾಗಿ ಟಾರ್ಗೆಟ್ ಮಾಡಿ ಆ ರಕ್ತನಾಳಕ್ಕೆ ಕಚ್ಚಿ ತನಗೆ ಬೇಕಾಗಿರ್ತಕ್ಕಂಥ ರಕ್ತವನ್ನ ಹೀರ್ಕೊಂಡು ಹೋಗ್ತವೆ. ಸೊ ಬ್ರಿಲಿಯಂಟ್. ಈ ಡೆಡ್ಲಿ ಮಸ್ಕಿಟೋಸ್ ಕೂಡ ಬ್ರಿಲಿಯಂಟ್ ಆಗಿ ಕೆಲಸ ಮಾಡ್ತವೆ. ಎಲ್ಲಿ ರಕ್ತನಾಳಗಳಿದೆ ಅಲ್ಲೇ ಹೋಗಿ ಕಚ್ಬಿಟ್ಟು ತಮಗೆ ಬೇಕಾದ ರಕ್ತನ ಹೀರ್ಕೊಳ್ತವೆ. 3600 ಪ್ರಭೇದದ ಸೊಳ್ಳೆಗಳಿದ್ರೂ ಸಹ ಈ ಸೊಳ್ಳೆಯಲ್ಲಿ 6 ರಿಂದ 7 ತರದ ಸೊಳ್ಳೆಗಳಿಂದ ಮಾತ್ರ ಡೇಂಜರಸ್. ಯಾಕಂದ್ರೆ ಅವುಗಳು ಮಾತ್ರ ಮಾರಣಾಂತಿಕ ಕಾಯಿಲೆವನ್ನು ಹರಡ್ತಕ್ಕಂಥದ್ದು. ಯಾವ್ಯಾವಪ್ಪ ಅಂತಂದ್ರೆ ಶುದ್ಧ ನೀರಿನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಅನಾಫಿಲಿಸ್ ಹೆಣ್ಣು ಸೊಳ್ಳೆ, ಇದು ರಾತ್ರಿ ವೇಳೆ ಮಾತ್ರ ಕಚ್ಚುತ್ತೆ. ಇದು ಮಲೇರಿಯಾ ರೋಗ ತಗೊಬರುತ್ತೆ. ಈರಿಸ್ ಈಜಿಪ್ಟಿ ಅನ್ನೋ ಸೊಳ್ಳೆ, ಇದು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ತರುತ್ತೆ. ಇದು ಬೆಳಗ್ಗೆ ಹೊತ್ತು ಕಚ್ಚತಕ್ಕಂಥ ಸೊಳ್ಳೆ. ಇನ್ನು ಕೊಳಚೆ ನೀರಿನಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡ್ತಕ್ಕಂಥ ಕ್ಯೂಲೆಕ್ಸ್ ಸೊಳ್ಳೆಯಿಂದ ಮಿದುಳು ಜ್ವರ ಮತ್ತು ಆನೆಕಲ್ ರೋಗ ಎಲ್ಲ ಬರುತ್ತೆ. ಇದ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ಇನ್ನೂ ಹಲವಾರು ರೋಗಗಳೆಲ್ಲ ಬರೋದನ್ನ ನಾವು ನೋಡಿದೀವಿ. ಆದ್ರೆ ಈ ಸೊಳ್ಳೆಗಳು ಯಾಕೆ ಬಂದು ನಮ್ಮನ್ನು ಸಾಯಿಸ್ಬೇಕಂತ ಟಾರ್ಗೆಟ್ ಮಾಡ್ತವ? ಇಲ್ಲ, ಅವು ಸಾಯಿಸಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಬಂದಿರಲ್ಲ. ಅವಕ್ಕೆ ಬೇಕಾಗಿರ್ತಕ್ಕಂಥ ರಕ್ತವನ್ನ ಹೀರ್ಕೊಂಡು, ಪ್ರೋಟೀನ್ ರೂಪದ ರಕ್ತವನ್ನ ಹೀರ್ಕೊಂಡು ತಾವು ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತವೆ. ಆದ್ರೆ ಅವು ಕಚ್ಚೋ
ಏನು ಬಾಯಿಂದ ಬರ್ತಕ್ಕಂಥ ವೈರಸ್ಗಳು ಬ್ಯಾಕ್ಟೀರಿಯಾಗಳಿದೆ ಅವು ನಮ್ಮ ದೇಹದಲ್ಲಿ ರೋಗವನ್ನ ದೊಡ್ಡ ಮಟ್ಟದಲ್ಲಿ ತರ್ತಕ್ಕಂಥ ಶಕ್ತಿ ಆ ಸೊಳ್ಳೆ ಬಾಲಿರ್ತಕ್ಕಂಥ ವೈರಸ್ಗಳಿಗೆ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆಮೇಲೆ ಎಲ್ಲಾ ಸೊಳ್ಳೆಗಳು ಎಲ್ಲಾ ವಿವಿಧ ಪ್ರಾಣಿ ಪಕ್ಷಿ ಕೀಟಗಳಲ್ಲಿರ್ತಕ್ಕಂಥ ಸೊಳ್ಳೆಗಳು ಕೂಡ ಗಂಡು ಹೆಣ್ಣು ಅನ್ನೋ ಜಾತಿ ಇದೆ. ಈ ಗಂಡು ಸೊಳ್ಳೆ ಇದೆಯಲ್ಲ ಇದು ಪ್ಯೂರ್ ವೆಜಿಟೇರಿಯನ್. ಇದು ಯಾವುದೇ ಕಾರಣಕ್ಕೂ ಮನುಷ್ಯರ ರಕ್ತ ಆಗಲಿ ಪ್ರಾಣಿ ಪಕ್ಷಿಗಳ ರಕ್ತ ಆಗಲಿ ಹೀರಲ್ಲ, ರಕ್ತನ ಅದು ನೋಡೋದಿಲ್ಲ. ಶುದ್ಧ ಸಸ್ಯಾಹಾರಿ, ಪ್ಯೂರ್ ವೆಜಿಟೇರಿಯನ್. ಅದು ಹೂವಿನ ರಸನೋ ಅಥವಾ ಹಣ್ಣಿನ ರಸನೋ ಸೇವಿಸಿಕೊಂಡು ಏನು ತನ್ನ ಜೀವಿತಾವಧಿ 20 ರಿಂದ 30 ವರ್ಷ ಇರುತ್ತೆ ಅಷ್ಟು ಅವಧಿನ ಬದುಕಿ ಸತ್ಬಿಡುತ್ತೆ. ಆದರೆ ಡೆಡ್ಲಿ ಡೇಂಜರಸ್ ಸೊಳ್ಳೆಗಳು ಅಂತಂದ್ರೆ ಈ ಫೀಮೇಲ್ ಸೊಳ್ಳೆಗಳು, ಅನಾಫೆಲಿಸ್ ಹೆಣ್ಣು ಸೊಳ್ಳೆ, ಈಡಿಸ್ ಈಜಿಪ್ಟಿ, ಕ್ಯೂಲೆಕ್ಸ್, ಈ ರೀತಿ ಸೊಳ್ಳೆಗಳೇನಿದೆ ಇವು ನೇರವಾಗಿ ರಕ್ತವನ್ನ ಹೀರ್ಕೊಂಡು ತಾವು ಜೀವಿಸ್ತಾ ಇರ್ತವೆ. ಯಾಕೆ ಜೀವಿಸ್ತಾ ಇರ್ತವೆ ಅಂತಂದ್ರೆ ಈ ಹೆಣ್ಣು ಸೊಳ್ಳೆಯಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅದು ಮೊಟ್ಟೆ ಇಡುತ್ತೆ. ಒಂದೇ ಬಾರಿಗೆ 150 ಮೊಟ್ಟೆ ಇರ್ತಕ್ಕಂಥ ಸಾಮರ್ಥ್ಯ ಈ ಸೊಳ್ಳೆಗಳಿಗಿದೆ. ಈ ಮೊಟ್ಟೆ ಇಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಬೇಕಲ್ಲ, ಆ ಶಕ್ತಿನ ನಮ್ಮ ರಕ್ತದಿಂದ ಅಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಇಂದ ಪಡ್ಕೊಂಡು ಈ ಮೊಟ್ಟೆನ ಇಡುತ್ತಾ ಇರ್ತವೆ. ಹಾಗಾಗಿ ರಕ್ತನ ಹೀರಿ ಅಲ್ಲಿ ಶಕ್ತಿ ಬೆಳೆಸ್ಕೊಂಡು ಒಂದೇ ಬಾರಿಗೆ 150 ಮೊಟ್ಟೆಗಳನ್ನ ಈ ಸೊಳ್ಳೆಗಳು, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಸೊಳ್ಳೆಗಳು ಇಡುತ್ತವೆ. ಇವೇ ಡೇಂಜರಸ್ ಡೆಡ್ಲಿ ಮಸ್ಕಿಟೋಸ್. ಪಾಪ ಒಂದೇ ಸಲ 150 ಮೊಟ್ಟೆ ಇಡಬೇಕು, ಏನೋ ಒಂದೆರಡು ನೀರು ರಕ್ತ ಅಲ್ವಾ ಕುಡ್ಕೋ ಹೋಗ್ಲಿ ಅನ್ನೋ ಕರುಣೆ ಮಾತ್ರ ತೋರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಅವು ಒಂದು ಚೂರು ಕರುಣೆ ತೋರಿಸಿದ್ರೆ 70-80 ಕೆಜಿ ಇರ್ತಕ್ಕಂಥ ಈ ದಡುತಿ ದೇಹಗಳನ್ನ ಕ್ಷಣ ಮಾತ್ರದಲ್ಲಿ ಮಲಗಿಸ್ಬಿಡ್ತಕ್ಕಂಥ ರೋಗಗಳನ್ನ ತರ್ತವೆ. ಸೊ ಹುಷಾರಾಗಿರ್ಬೇಕು, ದಯವಿಟ್ಟು ಎಲ್ಲ ಹುಷಾರಾಗಿರಿ ಅಂತ ಹೇಳ್ತಾ, ಈ ಹುಷಾರಾಗಿರ್ಬೇಕಂದ್ರೆ ಏನ್ ಮಾಡಬೇಕು ಅನ್ನೋದಕ್ಕೂ ಕೆಲವೊಂದು ಪ್ರೊಸೀಜರ್ಸ್ ಇದೆ. ಅದನ್ನ ನಾವು ಖಂಡಿತವಾಗಿ ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತೆ. ಮನೆ ಸುತ್ತಮುತ್ತ ನೀರು ನಿಂತ್ಕೊಂಡಂಗೆ ನೋಡ್ಕೋಬೇಕು. ಮನೆಯ ಸುತ್ತಮುತ್ತ ಕೊಳಚೆ ನೀರು ನಿಂತ್ಕೊಳ್ದಂಗೆ ನೋಡ್ಕೊಂಡು ಆ ನೀರಿನಲ್ಲಿ ಸೊಳ್ಳೆಗಳು ಮೊಟ್ಟೆ ಇಡ್ದಂಗೆ ನಾವು ಪ್ಲಾನ್ ಮಾಡ್ಕೋಬೇಕು. ಟ್ಯಾಂಕು, ಡ್ರಮ್ಮು, ಮನೆಯಲ್ಲಿ ಬಳಸ್ತಕ್ಕಂಥ ನೀರಿನ ಟ್ಯಾಂಕ್ ಇವೆಲ್ಲ ಆಗಾಗ ನಾವು ಶುದ್ಧಿಗೊಳಿಸ್ಕೊತಾ ಇರಬೇಕು. ಪ್ಲಾಸ್ಟಿಕ್ ವೇಸ್ಟ್ ಆಗಲಿ, ಟೈರ್ ಆಗಲಿ, ಟ್ಯೂಬ್ಗಳಾಗಲಿ, ಹಳೆ ಶೂಗಳಾಗಲಿ, ಸಾಕ್ಸ್ಗಳಾಗಲಿ, ಚಪ್ಪಲಿಗಳಾಗಲಿ ಎಲ್ಲವನ್ನ ಖಾಲಿ ಡಬ್ಬದಲ್ಲಿ ಎಲ್ಲದರಲ್ಲೇ ಹಾಕ್ಬಿಟ್ಟು ಅದ್ರ ಮೇಲೆ ಮಳೆ ಬಂದಾಗ ನೀರು ನಿಂತ್ಕೊಂಡು ಆ ಮಳೆ ನೀರಿನಲ್ಲೂ ಕೂಡ ಸೊಳ್ಳೆಗಳು ಮೊಟ್ಟೆ ಇಟ್ಟು ರೋಗ ಹರಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದನ್ನು ಕೂಡ ಆಗಾಗ ಕ್ರಮಬದ್ಧವಾಗಿ ವಿಲೇವಾರಿ ಮಾಡ್ತಾ ಇರಬೇಕು. ಸಂಜೆ ಬೆಳಗ್ಗೆ ಮನೆ ಬಾಗಿಲು ಕಿಟಕಿಯೆಲ್ಲ ಕರೆಕ್ಟಾಗಿ ಹಾಕೊಂಡಿರಬೇಕು. ಮಲಗುವಾಗ ಸೊಳ್ಳೆ ಪರ್ದನ ಖಂಡಿತವಾಗಿ ಬಳಸಬೇಕು. ತುಂಬದೊಂದು ಶರ್ಟ್ಗಳು ಜೊತೆಗೆ ಸಾಕ್ಸ್ ಇವೆಲ್ಲನೂ ಹಾಕೊಂಡು ದೇಹನ ಫುಲ್ ಕವರ್ ಮಾಡ್ಕೊಂಡಿರ್ಬೇಕು. ಫ್ಯಾಷನ್ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಬಟ್ಟೆ ಹಾಕೊಂಡ್ರೆ ಗೊತ್ತಲ್ಲ, ಸೊಳ್ಳೆಗಳು ಬಂದ್ಬಿಟ್ಟು ಚುಚ್ತವೆ, ಅದರಿಂದ ಬರಬಾರ್ದು ರೋಗ ಬರುತ್ತೆ, ಅನುಭವಿಸ್ಬೇಕಾಗುತ್ತೆ, ಸಾಯ್ಬೇಕಾಗುತ್ತೆ. ನೀರು ಸಕಾರವಾಗಿ ಹಳ್ಳಕ್ಕೆ ಕರೆದೋಗೋ ಥರ ಒಂದು ವ್ಯವಸ್ಥೆ ಮಾಡಬೇಕು. ಇವೆಲ್ಲ ಮಾಡಿದ್ರೆ ಸೊಳ್ಳೆನ ದಳೆ ತಪ್ಪಿಸ್ಕೊಂಡು ಮನೆ ಮಕ್ಕಳು ಸಂಸಾರ ಅಂತ ಆಯಾಗಿರ್ಬೋದು. ಇಲ್ಲ ಅಂತ ಅಂದ್ರೆ ಅನೇಕ ರೋಗಗಳು ನಮ್ಮನ್ನ ಆವರಿಸ್ಕೊಂಡು ಮನೆಗೆ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಮಾಡ್ಬಿಡ್ತವೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತಾ ವಿಶ್ವ ಸೊಳ್ಳೆ ದಿನದ ಶುಭಾಶಯಗಳು, ಸೊಳ್ಳೆಗಳ ಶುಭಾಶಯಗಳನ್ನ ಹೇಳ್ತಾ ಇದ್ವಿ. ಆದ್ರೆ ಸೊಳ್ಳೆಗಳು ದಯವಿಟ್ಟು ನಮ್ಮಿಂದ ದೂರ ಇರಿ ಅಂತ ನಾವು ಅವರಲ್ಲಿ ಮನೆಗೆ ಕೋರ್ಕೊಳ್ತಾ ಈ ದಿನದ ಮುಖಾಂತನಾದರೂ ಎಚ್ಚರಗೊಳ್ಳೋಣ. ಸ್ವಾಸ್ಥ್ಯ ಸ್ವಚ್ಛ ಪರಿಸರವನ್ನ ನಿರ್ಮಿಸಿ ಆರೋಗ್ಯದಿಂದಿರೋಣ ಅಂತ ಹೇಳ್ತಾ ಈ ದಿನದ ಸುದ್ದಿನ ಮುಕ್ತಾಯ ಮಾಡ್ತಿದ್ದೀನಿ. ಒಂದೊಳ್ಳೆ ಸಂದೇಶ ಎಲ್ಲರಿಗೂ ರವಾನೆ ಆಗಲಿ, ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿದಷ್ಟು ಜನಗಳಿಗೆ ಅರಿವು ಮೂಡಿ ಇದ್ರ ಮುಖಾಂತರ ಅವರಲ್ಲಿ ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳ್ತಾ ನನ್ನ ಹೆಚ್ಚಿನ ವಿಡಿಯೋಗಳಿಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಮತ್ತು ಅನಿಸಿಕೆಗಳನ್ನ ಈ ಚಾನಲ್ಗೆ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.